ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ವಸುಂಧರಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಟ್ಯೂಸ್ಡೇ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಮಾರ್ನಿಂಗ್ ನಾವು ಮಂಚನಹಳ್ಳಿಗೆ ಹೊರಟಿದ್ವಿ. ನಾನು ನಮ್ಮ ಹಸ್ಬೆಂಡು ನನ್ನ ಮಕ್ಕಳು ಜೊತೆಗೆ ಮಂಚನಹಳ್ಳಿ ದನಿನ್ ಮಾರಮ್ಮ ಟೆಂಪಲ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಈ ದೇವರಿಗೆ ನಮ್ಮ ಹಸ್ಬೆಂಡು ಮೀಸಲು ಕಟ್ಟಿ ಅಂದ್ಕೊಂಡಿದ್ರು. ಮೇಕೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆದ್ದರಿಂದ ಮೀಸಲು ಕಟ್ಟಿದ್ರು. ಕೋಳಿ ಕೊಯ್ದು ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಆಡ್ಸ್ಕೊಂಡಿದ್ರಿಂದ ಹೋಗ್ತಾ ಇದ್ದೀವಿ ಎಲ್ಲರೂ. ಈಗ ತಿಪ್ಪೂರ್ಗೆ ಹೋಗ್ತಾ ಇದ್ದೀವಿ. ಕೋಳಿ ತೊಗೊಬೇಕಾಗಿತ್ತು. ನಮ್ಮ ಹಸ್ಬೆಂಡು ಕೋಳಿ ಅಂಗಡಿಗೆ ಹೋಗಿದ್ದಾರೆ. ಜೊತೆಗೆ ನನ್ನ ಮಗನೂ ಕೂಡ ಹೋಗಿದ್ದಾನೆ ಅಪ್ಪ ಜೊತೆಗೆ. ಒಂದು ಕೋಳಿ ತೊಗೊಂಡಿದ್ದಾಯಿತು. ಇವಾಗ ಪೂಜೆ ಸಾಮಾನು ತೊಗೊಬೇಕಾಯಿತು. ಎದುರುಗಡೆ ಇರೋ ಶಾಪಲ್ಲಿ ಹೋಗಿ ಪೂಜೆ ಸಾಮಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ. ನನ್ನ ಮಗ ಸುಮ್ಮನೆ ನಿಂತ್ಕೊಳೋದಿಲ್ಲ. ಅವನಿಗೇನೋ ತಿಂಡಿ ಬೇಕಿತ್ತು. ಅವ್ರ ಜೊತೆ ಹೋಗಿ ಬಿಸ್ಕಟ್ಟು ಮತ್ತು ಏನೋ ಲೇಸ್ ಏನೋ ತೊಗೊಂಡಿದ್ದಾನೆ. ಇವಾಗ ನಾವು ರಿಟರ್ನು ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಮಕ್ಕಳ ಜೊತೆ ಮತ್ತು ಹಸ್ಬೆಂಡ್ ಜೊತೆ ಹೋದರೆ ಏನೋ ಒಂಥರ ಖುಷಿ. ನಾವು ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಒಂದು ಟೆಂಪಲ್ಗೆ ಅಂತ ಹೊರಡ್ತಾ ಇರೋದು. ತುಂಬ ದಿನವೇ ಆಗಿತ್ತು. ಫ್ರೆಂಡ್ಸ್, ಫಸ್ಟ್ ಟೈಮು ನನ್ನ ವಿಡಿಯೋ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮೂರು ಬಂದು ಅಣವೆ ಅಂತ ಹೇಳಿ, ದೊಡ್ಡಬಳ್ಳಾಪುರ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ನಮ್ಮೂರಿಂದ ಸುಮಾರು ದೂರನೇ ಇದೆ ಮಂಚನಹಳ್ಳಿ ಅಂತ. ಇನ್ನೊಂದು 5 ಮಿನಿಟ್ಸಲ್ಲಿ ನಾವು ಮಂಚನಹಳ್ಳಿ ರೀಚ್ ಆಗ್ತೀವಿ ಟೆಂಪಲ್ಗೆ. ಇವಾಗ ಫಸ್ಟು ನಾವು ಪೂಜೆ ಮಾಡಿಸ್ಕೊಂಡು ಆಮೇಲೆ ನಾವು ಕೋಳಿ ಕೊಯ್ಬೇಕಾಗುತ್ತೆ. ಇವಾಗ ಪೂಜೆ ಸಾಮಾನು ನಾವು ಆಲ್ರೆಡಿ ಊರಲ್ಲೇ ತೊಗೊಂಡಿರೋದ್ರಿಂದ ಫಸ್ಟು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ನಂತರ ನಾವು ಕೋಳಿ ಕೊಯ್ಯೋಕ್ಕೆ ರೆಡಿ ಮಾಡ್ಕೊತೀವಿ. ಫ್ರೆಂಡ್ಸ್, ಇದೆ ಮಂಚನಹಳ್ಳಿ ದನಿನ್ ಮಾರಮ್ಮ ಅಂತೇಳಿ. ಇವಾಗ ಎಲ್ಲರೂ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸೋದಕ್ಕೆ. ನಾನು, ನಮ್ಮ ಹಸ್ಬೆಂಡು ಮತ್ತು ಮಕ್ಕಳು. ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಆಗಿದ ನಂತರ ನಾವು ಇವಾಗ ಕೋಳಿ ಕೊಯ್ಬೇಕಾಯಿತು ದೇವ್ರಿಗೆ. ಅದನ್ನ ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಹಸ್ಬೆಂಡ್ರು. ನನ್ನ ಮಕ್ಳಿಗಿಬ್ರಿಗೂ ದೇವ್ರ ಆಶೀರ್ವಾದ ಕೊಡಿಸಿದ್ದಾಯಿತು. ಈ ದೇವ್ರು ತುಂಬ ಪವರ್ಫುಲ್ ಅಂತ ನಾನು ಆಗಲೇ ಹೇಳಿದ್ದೆ ಅಲ್ವಾ. ಈ ದನಕರು ಆಗಲಿ, ಕುರಿ ಮೇಕೆ ಈ ಥರ ಸಾಕಿರ್ತೀವಲ್ವ, ಏನಾದ್ರು ಕಾಯಿಲೆ ತೊಂದರೆಗಳಿದ್ದರೆ ಈ ದೇವಿಗೆ ನಾವು ಒಂದು ಮೀಸಲು ಕಟ್ಟಿದ್ರೆ ಸಾಕು, ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಪ್ರಾಣಿಗಳಿಗೆ. ಇಲ್ಲಿ ಸ್ವಲ್ಪ ಜನ ದೇವರಿಗೆ ಆರತಿ ಕೂಡ ಮಾಡ್ಕೊಂಬಂದಿದ್ರು. ನಮ್ಮ ಹಸ್ಬೆಂಡ್ ಇವಾಗ ಕೋಳಿ ಕೊಯ್ಯೋಕ್ಕೆ ರೆಡಿ ಮಾಡ್ಕೊಂಡು ನಿಂತಿದ್ದಾರೆ. ಕೋಳಿ ಕೊಯ್ಕೊಂಡು ಇವಾಗ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಗೆ ತೊಗೊಂಡೋಗ್ತೀವಿ. ಕೋಳಿ ತಲೆನ ಅಲ್ಲೇ ಬಿಡಬೇಕಾಗುತ್ತೆ, ಅಲ್ಲಿ ಯಾರು ತೊಗೊತಾರೆ. ಇವಾಗ ನಮ್ಮ ಹಸ್ಬೆಂಡು ಅದು ಕೋಳಿ ಕ್ಲೀನ್ ಮಾಡೋದಕ್ಕೆ ಅಂತ ಔಟ್ಸೈಡ್ ಹೋಗ್ತಿದ್ದಾರೆ. ಟೆಂಪಲ್ ಸುತ್ತಮುತ್ತ ಕೆಲವು ಶಾಪ್ಗಳಿದ್ದು, ಐಸ್ ಕ್ರೀಮ್ ಮತ್ತು ಆಟೋ ಸಾಮಾನು ಆಗಿರ್ಬೋದು, ಕಡಲೆಪುರಿ ಅಂಗಡಿ ಆಗಿರ್ಬೋದು, ಪೂಜೆ ಸಾಮಾನು ಅಂಗಡಿ ಎಲ್ಲ ಇತ್ತು. ನನ್ನ ಮಗ ಅಲ್ಲಿ ಆಟೋ ಸಾಮಾನು ಶಾಪ್ ನೋಡಿಬಿಟ್ಟು ಆಟೋ ಸಾಮಾನು ಬೇಕು ಅಂತ ಆಟ ಹೇಳ್ತಾ ಇದ್ದ. ನಮ್ಮ ಹಸ್ಬೆಂಡ್ ಬಂದಾದ್ಮೇಲೆ ಹೇಳಿದೆ, ಅವರು JCB ಮತ್ತು ಇನ್ನೊಂದು ಯಾವುದೋ ಆಟೋ ಸಾಮಾನು ಕೊಡಿಸಿದ್ರು. ಇವಾಗ ನಮ್ಮ ಚಿಕ್ಕ ಮಗ ರಚೆ ಮಾಡ್ತಾಯಿದ್ದ ಅಂತ ಹೇಳಿ ಹುಷಾರು ಬೇರೆ ಇರಲಿಲ್ಲ. ಆಂಟಿ ಅದಕ್ಕೆ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ಕೊಟ್ಟರು. ಅಲ್ಲಿ ಬಂದಾದಮೇಲೆ ಬಜ್ಜಿ ತೊಗೊಂಡ್ವಿ. ಬಜ್ಜಿ ತೊಗೊಂಡು ಎಲ್ಲರೂ ತಿಂದು ಕಡಲೆಪುರಿ ತೊಗೊಂಡು ಇಲ್ಲಿ ಚಿಕ್ಕದಾಗಿರುವಂಥ ಮಾಣಿಕಾಂಬ ಗುಡಿ ಹತ್ರ ಬಂದ್ವಿ ದೇವಿ ದರ್ಶನ ಮಾಡೋದಕ್ಕೆ. ಮಂಗಳಾರತಿ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡ್ಕೊಂಡು ನಂತರ ನಾವು ನಮ್ಮೂರ ಕಡೆಗೆ ಹೊರಟ್ವಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.